ವೆಲ್ಕಮ್ ಟು ಮೈ ಚಾನಲ್. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಜನವರಿ 9ರ ಸಂಚಿಕೆಯಲ್ಲಿ ವೀರೇಂದ್ರ ಕೆಲಸದ ನಿಮಿತ್ತ ಹೊರಗಡೆ ಹೋಗುತ್ತಾರೆ. ಲಲಿತಾದೇವಿ ಮೊಮ್ಮಗಳು ಹಾಗೂ ಅವಳನ್ನು ಮದುವೆಯಾಗುವ ಹುಡುಗನ ಜೊತೆ ದೇವಸ್ಥಾನಕ್ಕೆ ಹರಕೆ ತೀರಿಸ ಬರಬೇಕು ಎಂದು ಹೊರಡಲು ರೆಡಿಯಾಗುತ್ತಾರೆ. ಪಿಂಕಿ ಬಳಿ ಶ್ರಾವಣಿ ಮದುವೆಯಾಗುವ ಹುಡುಗನನ್ನು ಕರೆದುಕೊಂಡು ಬಾ ಎನ್ನುತ್ತಾರೆ. ಮದುವೆ ಕಾಗದದಲ್ಲಿ ಮದನ್ ಹೆಸರು ನೋಡಿದ್ದ ಪಿಂಕಿ ನಾನು ಯಾರನ್ನು ಕರೆತರಲಿ ಎಂಬ ಗೊಂದಲದಲ್ಲಿ ಇರುತ್ತಾಳೆ. ಆ ಹೊತ್ತಿಗೆ ಸುಬ್ಬು ಬಳಿ ವೀರೇಂದ್ರ, ಸುಬ್ಬು ಅತ್ತೆ ಶ್ರಾವಣಿ ದೇವಸ್ಥಾನಕ್ಕೆ ಹೊರಟಿದ್ದಾರೆ, ನೀನು ಅವರ ಜೊತೆ ಹೋಗು ಎಂದು ಹೇಳಿದ್ದು ಕೇಳಿಸಿಕೊಂಡು, ಈಗ ಈ ಮದನ್ಗೆ ಹೇಳಿದ್ರೆ ಸಾಕು, ಸುಬ್ಬು ಹೇಗೋ ಹೋಗ್ತಾನೆ, ಇಬ್ಬರು ಹೋಗಲಿ ಎಂದುಕೊಳ್ಳುತ್ತಾಳೆ ಪಿಂಕಿ. ಮದನ್ ತನ್ನ ತಾಯಿ ವಿಜಯಾಂಬಿಕಾ ಬಳಿ ಈ ಮದುವೆ ನಡೆಯುತ್ತದೋ ಇಲ್ಲವೋ ಎಂದು ಅನುಮಾನದಿಂದ ಮಾತನಾಡುತ್ತಾನೆ. ವಿಜಯಾಂಬಿಕಾ ಲಲಿತಾದೇವಿಯವರನ್ನು ಉದ್ದೇಶಿಸಿ, ಆ ಮುದುಕಿಯೇ ಒಪ್ಪಿಯಾಯಿತು, ಇನ್ನು ನಿನಗೆ ಏಕೆ ಗೊಂದಲ ಆತಂಕ ಎಂದು ಮಗನನ್ನು ಸಮಾಧಾನ ಮಾಡುತ್ತಿರುವಾಗ ಪಿಂಕಿ ಬಂದು, ಅಜ್ಜಿ ಮದನ್ ಅಣ್ಣನ್ನ ಕರಿತಾ ಇದ್ದಾರೆ, ಮದುವೆಯಾಗುವ ಹುಡುಗ ಹುಡುಗಿ ದೇವಸ್ಥಾನಕ್ಕೆ ಹೋಗಬೇಕಂತೆ ಅಂತ ಹೇಳಿ ಹೋಗುತ್ತಾಳೆ. ಆದರೆ ಅಜ್ಜಿ ಹೇಳಿರುವುದು ಸುಬ್ಬುಗೆ ಎಂದು ಪಿಂಕಿಗೂ ತಿಳಿದಿರುವುದಿಲ್ಲ. ರೆಡಿಯಾಗಿ ಹೋಗುವ ಮದನ್ಗೆ ಅವಮಾನ ಮಾಡಿ ವಾಪಸ್ ಕಳುಹಿಸುತ್ತಾಳೆ ಅಜ್ಜಿ. ಆದರೆ ವಿಜಯಾಂಬಿಕಾ ಮಾತ್ರ ಮಗನಿಗಾದ ಅವಮಾನದ ಸುದ್ದಿ ಕೇಳಿಸಿಕೊಳ್ಳುವುದಕ್ಕಿಂತ ಮುಖ್ಯವಾದ ವಿಚಾರ ಬೇರೆ ಇದೆ ಎಂದು ಹೇಳಿ ಹೊರಡುತ್ತಾಳೆ. ಮದನ್ಗೆ ತನ್ನ ತಾಯಿ ತನ್ನಿಂದ ಏನೋ ಮುಚ್ಚಿಡುತ್ತಿದ್ದಾಳೆ ಎನ್ನುವುದು ಅರಿವಾಗುತ್ತದೆ. ಅಂದು ಶ್ರಾವಣಿ ಹಾಗೂ ಸುಬ್ಬು ವಿಜಯಾಂಬಿಕಾ ಫಾರ್ಮ್ ಹೌಸ್ನಲ್ಲಿ ವ್ಯಕ್ತಿಯೊಬ್ಬನನ್ನು ಕಟ್ಟಿ ಹಾಕಿ ಚಿತ್ರಹಿಂಸೆ ಕೊಡುತ್ತಿರುವುದನ್ನು ನೋಡಿರುತ್ತಾರೆ. ಈಗ ಅದೇ ವ್ಯಕ್ತಿಯ ಮುಂದೆ ವಿಜಯಾಂಬಿಕಾ ಪ್ರತ್ಯಕ್ಷಳಾಗುತ್ತಾಳೆ. ಆ ಸಾಲಿಗ್ರಾಮ ಶ್ರಾವಣಿ ಲಲಿತಾದೇವಿ ಹಾಗೂ ನೀನು ಎಲ್ಲರ ಅಂತೆ ಮಾಡುತ್ತೇನೆ ಎಂದು ಹೇಳಿ ಅಟ್ಟಹಾಸ ಮೆರೆಯುತ್ತಾಳೆ. ಅಲ್ಲದೆ ಆ ನಂದಿನಿಯನ್ನು ಮುಗಿಸಿದಾಗಲೇ ನಿನ್ನನ್ನು ಮುಗಿಸಬೇಕು ಎಂದುಕೊಂಡಿದ್ದೆ, ಆದರೆ ಇದಕ್ಕೆ ಆಗ ಸಮಯ ಬಂದಿರಲಿಲ್ಲ, ನಿನಗೂ ಅದೇ ಗತಿಯಾಗುತ್ತದೆ ಎಂದು ದ್ವೇಷದಿಂದ ಮಾತನಾಡುತ್ತಾಳೆ. ಆ ವ್ಯಕ್ತಿ ಎಂದಿನಂತೆ ಕೈಕಾಲು ಕಟ್ಟಿ ಹಾಕಿದ್ರೂ ಕೋಪದಲ್ಲಿ ಕುದಿಯುತ್ತಿರುತ್ತಾನೆ. ಪದ್ಮನಾಭರ ಮನೆಯಲ್ಲಿ ಸುಬ್ಬುಗಾಗಿ ಅಡುಗೆ ಮಾಡುತ್ತಿದ್ದಾಳೆ ಶ್ರೀವಲ್ಲಿ. ಸುಬ್ಬು ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಟಿರುವ ಅವಳಿಗೆ ಸುಬ್ಬುಗಾಗಿ ಅಡುಗೆ ಮಾಡುವುದೇ ಸಂಭ್ರಮ. ಅಷ್ಟೊತ್ತಿಗೆ ಅವಳಿಗೆ ತನ್ನ ಪ್ರೀತಿಗಾಗಿ ಶ್ರಾವಣಿ ಮಾಡಿದ ಸಹಾಯ ನೆನಪಾಗುತ್ತದೆ. ಆಗ ತಾನು ಸುಬ್ಬುವನ್ನೇ ಪ್ರೀತಿಸಿದ್ದು, ಈಗ ಸುಬ್ಬುವನ್ನೇ ಮದುವೆ ಆಗುತ್ತಿರುವುದು ಶ್ರಾವಣಿಗೆ ಹೇಳಲಿಲ್ಲವಲ್ಲ ಎನ್ನುವುದು ನೆನಪಾಗಿ ಕೂಡಲೇ ಅವಳಿಗೊಂದು ಮಾತು ಹೇಳೋಣ ಎಂದು ವಿಶಾಲಾಕ್ಷಿ ಧನಲಕ್ಷ್ಮಿ ಬಳಿ, ನಾನು ಈಗಲೇ ಶ್ರಾವಣಿಗೆ ಕಾಲ್ ಮಾಡಿ ಮದುವೆ ಗೊತ್ತಾಗಿರುವ ಬಗ್ಗೆ ಹೇಳುತ್ತೇನೆ ಎಂದು ಹೊರಡುತ್ತಾಳೆ. ಆದರೆ ದೇವಸ್ಥಾನಕ್ಕೆ ಹೋಗಿದ್ದ ಶ್ರಾವಣಿ ನೆಟ್ವರ್ಕ್ ಕವರೇಜ್ ಕ್ಷೇತ್ರದಿಂದ ಹೊರಗಿರುತ್ತಾಳೆ. ಸುಬ್ಬುಗೆ ಕಾಲ್ ಮಾಡುತ್ತೇನೆ ಎಂದು ಹೊರಟಾಗ ಬಂದು ತಡೆಯುವ ವಿಶಾಲಾಕ್ಷಿ ಗಂಡ ಪದ್ಮನಾಭರ ಮಾತಿನಂತೆ ಮದುವೆಗೂ ಮುನ್ನ ದೊಡ್ಡಮನೆಯವರಿಗೆ ಸುಬ್ಬು ಮದುವೆ ವಿಚಾರ ತಲುಪದಂತೆ ನೋಡಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾಳೆ. ಸುಬ್ಬು ಶ್ರಾವಣಿಯನ್ನು ಎತ್ತುಕೊಂಡು ದೇವಸ್ಥಾನಕ್ಕೆ ಹೋಗ್ತಾನ. ವಿಜಯಾಂಬಿಕಾ ಕೂಡಿಟ್ಟ ಆ ವ್ಯಕ್ತಿ ಯಾರು? ಸಾಲಿಗ್ರಾಮಕ್ಕೂ ಶ್ರಾವಣಿಗೂ ಆ ವ್ಯಕ್ತಿಗೂ ಏನು ಸಂಬಂಧ? ಶ್ರಾವಣಿಯ ತಾಯಿ ನಿಜಕ್ಕೂ ಸತ್ತಿದ್ದಾಳ? ಶ್ರೀವಲ್ಲಿ ಮದುವೆ ಆಗುವ ಹುಡುಗ ಸುಬ್ಬು ಎಂಬುದು ಶ್ರಾವಣಿಗೆ ಗೊತ್ತಾಗೋದೇ ಇಲ್ವಾ? ಈ ಎಲ್ಲವನ್ನು ಮುಂದಿನ ಸಂಚಿಕೆಗಳಲ್ಲಿ ನಿರೀಕ್ಷಿಸಿ.